ಬಾಗಲಕೋಟೆ ಜಿಲ್ಲೆಯ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ IDBI ಬ್ಯಾಂಕ್ ಮತ್ತು ಅದರ ಸಿಬ್ಬಂದಿ ವಿರುದ್ಧ ಒಟ್ಟು 5 ಪ್ರಕರಣಗಳು ದಾಖಲಾಗಿತ್ತು ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ. ಇದು ಕಳೆದ ತಿಂಗಳ ಆದಂತಹ ಪ್ರಕರಣಗಳು. 5 ಪ್ರಕರಣಗಳು ಸರ್ಕಾರದ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂಥ ಹಣನ ದುರ್ಬಳಕೆ ಮಾಡಿಕೊಡ್ತಕ್ಕಂಥ ಅಪರಾಧ ಆಗಿತ್ತು. ಒಂದು ಪ್ರವಾಸೋದ್ಯಮ ಇಲಾಖೆದ್ದು ಮೊದಲಾಗಿತ್ತು. 11/7/2024 ಪ್ರಥಮವಾಗಿ ಪ್ರಕರಣ ದಾಖಲಾಗುತ್ತೆ. ಅದರದ್ದು ತನಿಖೆಯ ನಂತರ ಮತ್ತು ಇನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇರತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅದು 2 ಪ್ರಕರಣಗಳು ಗೊತ್ತಾಗುತ್ತೆ. ಮತ್ತೆ ತನಿಖೆ ಮಾಡಬೇಕಾಯ್ತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಒಂದು ಪ್ರಕರಣ ಕೂಡ ಅದರಲ್ಲಿ ಬರ್ತದೆ. ಮತ್ತು ಇನ್ನೂ ಒಂದು ಪ್ರಕರಣ ಇರತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದ್ದು ಒಟ್ಟು 5 ಇಲಾಖೆಗಳಲ್ಲಿ ಒಟ್ಟು 6,08,00,000 ರೂಪಾಯಿಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಂಡು ಬಂದಿದೆ. ಈ ಬ್ಯಾಂಕ್ ಎಂಪ್ಲಾಯೀಸು ಮತ್ತು ಇತರೆ ಯಾರು ಫಲಾನುಭವಿಗಳು ಇರ್ತಂಥವ್ರು ಇದರ ಬೆನಿಫಿಷರೀಸ್ ಇದ್ರು. ಒಟ್ಟು ಇಲ್ಲಿವರೆಗೂ ಕೂಡ 19 ಜನರನ್ನ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಆಗಿದೆ. ಮತ್ತು ಇನ್ನು ಒಟ್ಟು ಇದರಲ್ಲಿ 33 ಜನರ ಅಕೌಂಟಿಗೆ ಇದು ಅಮೌಂಟ್ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ಮತ್ತು ಅದನ್ನು ಕೂಡ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸೊ ನಮ್ಮದು ಈ 5 ಪ್ರಕರಣಗಳಲ್ಲಿ 3 ಕೋಟಿಗಿಂತ ಹೆಚ್ಚು ಹಣದ ಒಂದೇ ಬ್ಯಾಂಕಿಂದ ಮಿಸ್ಅಪ್ರೊಪ್ರಿಯೇಷನ್ ಆಗಿರತಕ್ಕಂಥದ್ದನ್ನು ಗಮನಿಸಿಬಿಟ್ಟು CID ತನಿಖೆಗೆ ನಾವು ಶಿಫಾರಸು ಮಾಡಿದ್ವಿ. ನಿನ್ನೆ CID ತನಿಖೆ ಅದನ್ನು ಮಾಡೋದಕ್ಕೆ ಇದು ನಮ್ಮದು ಪೊಲೀಸು ಪ್ರಧಾನ ಕಚೇರಿಯಿಂದ ಆದೇಶ ಬಂದಿದೆ. ಸೋಮವಾರ ದಿನ CID ತಂಡ ಬಾಗಲಕೋಟೆಗೆ ಬರುತ್ತೆ. ಆ ದಿನ ನಾವು ಎಲ್ಲ 5 ಪ್ರಕರಣಗಳನ್ನು ಕೂಡ ಅವರಿಗೆ ಮುಂದಿನ ತನಿಖೆಯಾಗಿ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಇರತಕ್ಕಂಥದ್ದು ಅವ್ರಿಗೆ ಏನು ಅಸಿಸ್ಟೆನ್ಸ್ ಬೇಕು ನಾವು ಅಸಿಸ್ಟೆನ್ಸನ್ನು ಕೊಡ್ತೀವಿ ಇದೆ. ಮತ್ತು ಮೊನ್ನೆ ಒಂದು ಟೋಟಲ್ 30 ಲಕ್ಷಕ್ಕಿಂತ ಜಾಸ್ತಿ 2-3 ಜನಕ್ಕಾಗಿರತಕ್ಕಂಥದ್ದು ಪ್ರಕರಣ ಬಂದಿದೆ. ಅವ್ರಿಗೆ ಹೇಳಿದ್ವಿ ಒಂದು ಪ್ರಕರಣ ದೂರು ದಾಖಲಿಸಿ ಅಂತ ಹೇಳಿದ್ವಿ. ಅವರು ಮೋಸ್ಟ್ಲಿ ಇವತ್ತು ಬರ್ತಾರೆ. ಇವತ್ತು ಬಂದ್ರಂತಂದ್ರೆ ಅವರಲ್ಲಿ ಇರತಕ್ಕಂಥ ಚೆಕ್ಕು ಮತ್ತು FDನ ಮಿಸ್ಅಪ್ರೊಪ್ರಿಯೇಷನ್ ಮಾಡಿಕೊಂಡಿರ್ತಕ್ಕಂಥದ್ದು ದೂರು ಬಂದಿದೆ. ಅವರು ಬಂದ್ರಂತಂದ್ರೆ ಪ್ರಕರಣ ದಾಖಲಿಸಿ ಮತ್ತು ಅದನ್ನು ಕೂಡ ಮುಂದಿನ ತನಿಖೆ